ನಮಸ್ಕಾರ. ನಾನು ಈ ದಿನ ರುಚಿಯಾದ ರವೆ ಪಡ್ಡು ಮಾಡ್ಕೊಂಡು ಬಂದಿದ್ದೀನಿ. ದಿಢೀರಾಗಿ ನಾವು ತಿನ್ನಬೇಕು ರವೆ ಪಡ್ಡು ಅಂದ ತಕ್ಷಣವೇ ಮಾಡುವಂಥದ್ದು. ಬಹಳ ಸರಳ. ಹಿಂದಿನ ದಿನ ಅಕ್ಕಿ ನೆನೆಸಿ ಹಿಟ್ಟು ರುಬ್ಬಬೇಕು ಅನ್ನೋ ಗೋಜಿಲ್ಲ. ಬನ್ನಿ ಈಗ ರುಚಿಯಾದ ರವೆ ಪಡ್ಡು ಮಾಡೋದು ಹೇಗೆ ಅಂತ ರೆಸಿಪಿ ನೋಡ್ತಾ ಹೋಗೋಣ. 1 ಬೌಲು ಬೆಂಗಳೂರು ರವೆ ತಗೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ ಅರ್ಧ ಬೌಲು ಸಿಹಿಯಾದ ಗಟ್ಟಿ ಮೊಸರು, ಹಾಗೆ ಅರ್ಧ ಬೌಲು ನೀರನ್ನು ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜಿನ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ. ಹಾಗೆ 1 ದೊಣಮೆಣಸನ್ನು ಹೆಚ್ಚಿಟ್ಟಿದ್ದೀನಿ. 1 ಚಿಕ್ಕದಾದ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ 1 ಸ್ಪೂನಷ್ಟು ಕಡಲೆಬೇಳೆ ಹಾಕೋಣ. ಪಡ್ಡಿಗೆ ಒಗ್ಗರಣೆಗೆ ಯಾವಾಗಲೂ ಕಡಲೆಬೇಳೆ ಒಂದು ರುಚಿ ಕೊಡುತ್ತೆ. ಸ್ವಲ್ಪ ಫ್ರೈ ಮಾಡೋಣ. ಈಗ ಸಾಸಿವೆ ಕಾಳು ಹಾಕೋಣ. ಸ್ವಲ್ಪ ಹುರಿಯೋಣ. ಈಗ ಹೆಚ್ಚಿಟ್ಕೊಂಡಿರೋ ದೊಣ್ಣಮೆಣಸನ್ನ ಹಾಕೋಣ. ಅದರ ಜೊತೆ ಈರುಳ್ಳಿ ಹಾಗೆ ಕ್ಯಾರೆಟ್ ತುರಿನ ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ನೀವು ಬೇಕಾದರೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ, ಅದು ಸಹ ತುಂಬ ರುಚಿ ಕೊಡುತ್ತೆ. ನಾನಿಲ್ಲಿ ಹಾಕಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕೋಣ. ಈಗ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ರವೆನ ಹಾಕ್ತೀನಿ. ಅದ್ರ ಜೊತೆಗೆ ಮೊಸರು ಹಾಕೋಣ. ಹಾಗೆ ಅಷ್ಟೇ ಪ್ರಮಾಣದ ನೀರು ಹಾಕೋಣ. ನೀರು ಮೊಸರು ಹಾಕಿದ ಮೇಲೆ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1/4 ಚಮಚದಷ್ಟು ಸೋಡಾ, ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ಸೋಡಾ ಹಾಕಿದ ಮೇಲೆ 10 ನಿಮಿಷ ಹಾಗೆ ಹಿಟ್ಟನ್ನು ನೆನೆಯೋಕ್ಕೆ ಬಿಡಬೇಕು. ಈಗ ಫ್ರೈ ಮಾಡಿರೋ ಒಗ್ಗರಣೆನ ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇಷ್ಟು ಗಟ್ಟಿ ಇರಬೇಕು ಹಿಟ್ಟಿನ ಹದ. ಒಲೆ ಮೇಲೆ ಕಾವಲಿ ಇಟ್ಟಿದ್ದೀನಿ. ನಾನಿಲ್ಲಿ ನಾನ್ ಸ್ಟಿಕ್ ತವ ಉಪಯೋಗಿಸ್ತಿದ್ದೀನಿ. ಪಡ್ಡಿಗಿದೆ ಚೆನ್ನಾಗಾಗೋದು. ಕಾವಲಿ ಕಾದಿದೆ. ಈಗ ಹಿಟ್ಟನ್ನು ಹಾಕ್ತಾ ಬರೋಣ. ಹಿಟ್ಟು ಹಾಕಿದ ಮೇಲೆ ಉರಿ ಸ್ವಲ್ಪ ಸಣ್ಣದಾಗಿರಬೇಕು. ನಿಧಾನವಾಗಿ ಪಡ್ಡು ಬೇಯಬೇಕು, ಇಲ್ಲಾಂದರೆ ಹಸಿ ಉಳಿದು ಬಿಡುತ್ತೆ. ಈಗ ನೋಡಿ, ಎಣ್ಣೆ ಹಾಕಿದ್ದೀನಿ. ಹಾಗೆ ಮುಚ್ಚೋಣ. ಸ್ವಲ್ಪ ಬೇಯಲಿ. ಈಗ ಮುಚ್ಚಿದ ಪ್ಲೇಟನ್ನು ತೆಗೆದಿದ್ದೀನಿ. ಪಡ್ಡನ್ನು ಮೊಗ್ಚು ಹಾಕೋಣ. ಹೀಗೆ ಮೊಗ್ಚು ಹಾಕಿದ ಮೇಲೆ ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಅದರಿಂದ ಆ ಪಡ್ಡು ಒಳಗಡೆ ಚೆನ್ನಾಗಿ ಬೇಯುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈಗ ಪಡ್ಡು ಬೆಂದಾಯಿತು, ತೆಗೆಯೋಣ. ಈಗ ರವೆ ಪಡ್ಡು ರೆಡಿಯಾಗಿದೆ. ನಂಚ್ಕೊಳ್ಳೋಕ್ಕೆ ಕಾಯಿ ಚಟ್ನಿ ಇಟ್ಟಿದ್ದೀನಿ. ನೋಡಿದ್ರಲ್ಲ ವಿಡಿಯೋ, ಎಷ್ಟು ಕಡಿಮೆ ಸಮಯದಲ್ಲಿ ರವೆ ಪಡ್ಡನ್ನು ತಯಾರಿಸ್ಬೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.